ವಿತತಾತ್ಮನ್ಮಹಾಶಕ್ತೆ ಬಲಜ್ಞಾನವೃಷಾವ್ಯಯ ದ್ವಂದ್ವಾದಿಭ್ಯೋ ಮಹಾದುಃಖಾತ್ ಕುರು ಮಾಧವ ರಕ್ಷಣಂ. ವಿತತಾತ್ಮನ್ ವ್ಯಾಪ್ತವಾದ ಸ್ವರೂಪವುಳ್ಳವನೇ, ಮಹಾಶಕ್ತಿ ಸರ್ವವಿಷಯಕವಾದ ಶಕ್ತಿ ಉಳ್ಳವನೇ, ಬಲಜ್ಞಾನ ವೃಷ ಬಲ ಮತ್ತು ಜ್ಞಾನಗಳಿಂದ ವೃಷ ಅಂದರೆ ಶ್ರೇಷ್ಠನಾದವನು, ಅವ್ಯಯ ನಾಶರಹಿತನಾದವನೇ, ಅಂತಹ ನೀನು ದ್ವಂದ್ವಾದಿಭ್ಯ ಮಹಾದುಃಖಾತ್ ಕುರು ಮಾಧವ ರಕ್ಷಣಂ. ದ್ವಂದ್ವಗಳಿಂದ ಆಗ್ತಕ್ಕಂತಹ ದುಃಖ, ನಮಗೆ ಶೀತ ಉಷ್ಣ, ಸ್ತುತಿ ನಿಂದ, ಮಾನ ಅಪಮಾನ, ಇಂತಹ ದ್ವಂದ್ವಗಳಿಂದ ನಮಗೆ ದುಃಖಗಳು ಆಗ್ತದೆ. ಅದೇ ಮೊದಲಾದ ದುಃಖಗಳಿಂದ ನಮ್ಮನ್ನು ರಕ್ಷಿಸು. ಬಹಳ ಚಳಿ ಆಯಿತು ಅಂತಂದ್ರೂ ಕಷ್ಟಪಡ್ತೇವೆ, ಬಹಳ ಬಿಸಿ ಆದ್ರೂ ಕಷ್ಟಪಡ್ತೇವೆ, ಯಾರಾದರೂ ಸ್ತೋತ್ರ ಮಾಡಿದರೆ ತುಂಬ ಹಿಗ್ಗುತ್ತೇವೆ, ಅದೇ ನಮ್ಮನ್ನು ಯಾರಾದರೂ ನಿಂದ ಮಾಡಿದರೆ, ಅಪಮಾನ ಮಾಡಿದರೆ ದುಃಖ ಪಡ್ತೇವೆ. ಅಥವಾ ಬೇರೆಯವರನ್ನು ಸ್ತೋತ್ರ ಮಾಡಿದರೆ ನಮಗೆ ದುಃಖ ಆಗ್ತದೆ. ಇಂತಹ ದ್ವಂದ್ವಗಳಿಂದ ನಮಗೇನು ದುಃಖಗಳು ಅನುಭವಕ್ಕೆ ಬರ್ತಿದೆ, ಆ ದುಃಖಗಳಿಂದ ನಮ್ಮನ್ನು ರಕ್ಷಿಸು. ಕೃಷ್ಣದ್ವೈಪಾಯನ ಹರೇ ಬುದ್ಧ ಕಲ್ಕಿನ್ ಶುಭಪ್ರದ ಅಜ್ಞಾನಾದಿ ಭಯಾನ್ ನಿತ್ಯಂ ಕುರು ಮಾಧವ ರಕ್ಷಣಂ. ಕೃಷ್ಣದ್ವೈಪಾಯನ ವೇದವ್ಯಾಸದೇವರು ಜ್ಞಾನ ಕಾರ್ಯಕ್ಕಾಗಿ ಅವತಾರ ಮಾಡಿದವರು ಮತ್ತು ಬುದ್ಧ ಕಲ್ಕಿ ಈ ರೂಪಿಯಾದ ಪರಮಾತ್ಮನನ್ನು ಪ್ರಾರ್ಥನೆ ಮಾಡ್ತಾರೆ. ಅಜ್ಞಾನಾದಿ ಭಯಾತ್ ನಿತ್ಯಂ ಕುರು ಮಾಧವ ರಕ್ಷಣಂ. ಅಜ್ಞಾನವನ್ನು ಮಿಥ್ಯಾಜ್ಞಾನವನ್ನು ಪರಿಹಾರ ಮಾಡಿರ್ತಕ್ಕಂತಹ ಅವತಾರ ವೇದವ್ಯಾಸಾವತಾರ. ಆದರೆ ಬುದ್ಧಾವತಾರದಲ್ಲಿ ಮಿಥ್ಯಾಜ್ಞಾನವನ್ನು ದೈತ್ಯರಿಗೆ ಕೊಟ್ಟಿದ್ದಾನೆ. ದೈತ್ಯರು ಕೂಡ ಸುರಾಣಕಾದಿ ದೈತ್ಯರುಗಳು ಸನ್ಮಾರ್ಗದಲ್ಲಿ ಪ್ರವೃತ್ತರಾದಾಗ ಅವರಿಗೆ ಮಿಥ್ಯಾಜ್ಞಾನವನ್ನು ಕೊಟ್ಟು ಅವರಿಗೆ ಅನ್ನನಮಸ್ಸನ್ನು ಕಳಿಸೋದು ಕೂಡ ಪರಮಾತ್ಮನ ಜವಾಬ್ದಾರಿ ಇದೆ. ಆದ್ದರಿಂದ ಬುದ್ಧ ರೂಪದಿಂದ ತ್ರಿಪುರಾಸುರರನ್ನು ಮೋಹಿಸಿ ವಂಚಿಸಿ ಅವರಿಗೆ ಮಿಥ್ಯಾಜ್ಞಾನವನ್ನು ಕೊಟ್ಟು ಅವರನ್ನು ತಮಸ್ಸಿಗೆ ಕಳಿಸಿದ್ದಾನೆ. ಆದರೆ ನಮಗೆ ಸಜ್ಜೀವರಾದ ನಮಗೆ ಅಂತಹ ಮಿಥ್ಯಾಜ್ಞಾನವನ್ನು ಕೊಡದೆ, ಅಥವಾ ಆ ಮಿಥ್ಯಾಜ್ಞಾನವನ್ನು ಪರಿಹರಿಸಿ ಆ ಭಯದಿಂದ ನಮ್ಮನ್ನು ರಕ್ಷಿಸು. ಕೇಶವಾಚ್ಯುತ ಗೋವಿಂದ ದಾಮೋದರ ಜನಾರ್ದನ ಪ್ರಾತಃ ಸಂಗಮ ಮಧ್ಯಾಹ್ನೆ ಕುರು ಮಾಧವ ರಕ್ಷಣಂ. ಮತ್ತು ಒಂದೊಂದು ಕಾಲದಲ್ಲಿಯೂ ಕೂಡ ರಕ್ಷಣವನ್ನು ಪ್ರಾರ್ಥನೆ ಮಾಡುತ್ತಾರೆ. ಹೇ ಕೇಶವ, ಅಚ್ಯುತ, ಗೋವಿಂದ, ದಾಮೋದರ, ಜನಾರ್ದನ, ಪ್ರಾತಃ ಕಾಲದಲ್ಲಿ, ಬೆಳಗಿನ ಜಾವದಲ್ಲಿ ಮತ್ತು ಮಧ್ಯಾಹ್ನ ಕಾಲದಲ್ಲಿ ನಮ್ಮನ್ನು ನೀನು ರಕ್ಷಿಸು. ಕಾಲಮೂರ್ತೆ ಮಹಾವಿಷ್ಣು ಪದ್ಮನಾಭ ಗದಾಧರ ಪ್ರದೋಷ ದುಷ್ಟಕಾಲೇಭ್ಯ ಕುರು ಮಾಧವ ರಕ್ಷಣಂ. ಹೇ ಕಾಲಮೂರ್ತೆ, ಕಾಲನಿಯಾಮಕವಾಗಿರ್ತಕ್ಕಂತಹ ರೂಪವುಳ್ಳವನೇ, ಮಹಾವಿಷ್ಣು ಪದ್ಮನಾಭ ಗದಾಧರ ಪ್ರದೋಷ ಕಾಲ ಮತ್ತು ಇನ್ನು ಇತರ ದುಷ್ಟಕಾಲಗಳಿಂದ ನಮ್ಮನ್ನು ರಕ್ಷಣೆ ಮಾಡು. ಶ್ರೀವತ್ಸ ಲಾಂಛನ ಶ್ರೀಮನ್ ಚಕ್ರಪಾಣೆ ಭವಾರ್ತಿಹನ್ ಅಜ್ಞಾನತಿವರಾನ್ ನಿತ್ಯಂ ಕುರು ಮಾಧವ ರಕ್ಷಣಂ. ಶ್ರೀವತ್ಸ ಲಾಂಛನ, ಶ್ರೀವತ್ಸ ಎಂಬುವ ಚಿನ್ನವನ್ನು ವಕ್ಷಸ್ಥಲದಲ್ಲಿ ಧಾರಣ ಮಾಡಿದವನೇ, ಶ್ರೀಮನ್ ಕಾಂತಿ ಸಂಪನ್ನ, ಚಕ್ರವನ್ನು ಕೈಯಲ್ಲಿ ಧರಿಸಿದವನು, ಭವಾರ್ತಿಹನ್, ಭವ ಅಂದರೆ ಸಂಸಾರ ದುಃಖವನ್ನು ಪರಿಹಾರ ಮಾಡತಕ್ಕಂಥವನೇ, ನೀನು ಅಜ್ಞಾನ ತಿಮಿರಾತ್, ಅಜ್ಞಾನ ಎಂಬ ಅಂಧಕಾರ, ತಿಮಿರ ಅಂದರೆ ಅಂಧಕಾರ, ಅಜ್ಞಾನ ಎಂಬ ಅಂಧಕಾರದ ಕಡೆಯಿಂದ ನಿತ್ಯದಲ್ಲಿಯೂ ಕೂಡ ನಮ್ಮನ್ನು ರಕ್ಷಿಸು. ವಾಸುದೇವ ಜಗದ್ಯೋನೇ ಜಿತಾಮಿತ್ರ ಚತುರ್ಭುಜ ಮಯ ಅಜ್ಞಾನಾತ್ ಕೃತಾತ್ ಪಾಪಾತ್ ಕುರು ಮಾಧವ ರಕ್ಷಣಂ. ಹೇ ವಾಸುದೇವನೇ, ಜಗದ್ಯೋನೇ, ಜಗತ್ತಿಗೆಲ್ಲ ಯೋನಿ ಕಾರಣನಾದವನೇ, ಜಿತಾಮಿತ್ರ, ಅಮಿತ್ರ ಅಂದರೆ ಶತ್ರುಗಳನ್ನು ಜಯಿಸಿದವನೇ, ಚತುರ್ಭುಜ, 4 ಬಾಹುಗಳನ್ನು ಉಳ್ಳವನೇ, ಅಜ್ಞಾನದಿಂದ ನಾವೇನು ಪಾಪಗಳನ್ನು ಮಾಡ್ತೇವೆ, ಮಹಾಪಾಪಗಳನ್ನು, ಆ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ಒಂದೊಂದು ಪಾಪಗಳನ್ನು ಗೊತ್ತಿದ್ದು ಮಾಡ್ತೇವೆ, ಒಂದೊಂದು ಪಾಪಗಳನ್ನು ಗೊತ್ತಾಗದೇ ಮಾಡ್ತೇವೆ. ಇದು ಪಾಪ ಕಾರ್ಯ, ಇದು ಮಾಡಬಾರದು ಅಂತ ತಿಳ್ಕೊಂಡೇ ಮಾಡುವ ಪಾಪಗಳಿಗೂ ಶಿಕ್ಷೆ ಉಂಟು, ತಿಳಿಯದೇ ಮಾಡಿದ ಪಾಪಗಳಿಗೂ ಶಿಕ್ಷೆ ಉಂಟು. ಅದು ಅಯ್ಯೋ ನಾನು ಗೊತ್ತಾಗದೇ ಮಾಡಿದ್ದೇನೆ, ನಮ್ಮನ್ನು ಕ್ಷಮೆ ಮಾಡಿರಿ ಅಂತ ಕೇಳೋ ಹಾಗಿಲ್ಲ. ಗೊತ್ತಿಲ್ಲ ಅಂತ ಅನ್ನೋದೇ ಒಂದು ಅಪರಾಧವೇ. ಗೊತ್ತಾಗದೆ ಮುಟ್ಟಿದರೂ ಕೂಡ ಬೆಂಕಿ ಸುಡುತ್ತದೆ. ನಮಗೆ ಗೊತ್ತಿಲ್ಲ, ಬೆಂಕಿ ಅಂತ ಗೊತ್ತಿಲ್ಲ ಅಂತ ಅನ್ನೋ ಮಾತ್ರಕ್ಕೆ ಬೆಂಕಿ ಸುಡದೇ ಇರೋದಿಲ್ಲ. ಆ ಥರ ಕೆಲವೊಂದು ಪಾಪಗಳು ನಾವು ತಿಳಿಯದೇ ಮಾಡಿದರೂ ಕೂಡ ಆ ಪಾಪಗಳಿಗೆ ಶಿಕ್ಷೆ ಅವಶ್ಯವಾಗಿ ಉಂಟು. ತಿಳಿಬೇಕಾದ ವಿಷಯವನ್ನು ತಿಳಿದಿಲ್ಲ ಅಂತ ಅನ್ನೋದೇ ಒಂದು ಅಪರಾಧವಾಗುತ್ತದೆ. ಆದ್ದರಿಂದ ಅಜ್ಞಾನಗಳಿಂದ ನಾವೇನು ಪಾಪವನ್ನು ಮಾಡ್ತೇವೆ ಅದನ್ನು ನಮಗೆ ಪರಿಹರಿಸು, ಜ್ಞಾನವನ್ನು ಕೊಟ್ಟು ಆ ಅಜ್ಞಾನವನ್ನು ಪರಿಹರಿಸು. ಈ ಅಜ್ಞಾನ ಪರಿಹಾರವನ್ನು ಸುಮಾರು ಶ್ಲೋಕಗಳಲ್ಲಿ ಪ್ರಾರ್ಥನಾ ಮಾಡಿದ್ದಾರೆ. ಬೇರೆ ಬೇರೆ ಭಯಗಳನ್ನು ದುಃಖಗಳನ್ನು ಪರಿಹಾರ ಮಾಡುವ ಪ್ರಾರ್ಥನೆಕ್ಕಿಂತಲೂ ಕೂಡ
ಅಜ್ಞಾನದ ಪರಿಹಾರವನ್ನು ತುಂಬ ಪ್ರಾರ್ಥನೆ ಮಾಡಿದ್ದಾರೆ. ಯಾಕೆಂದರೆ ಎಲ್ಲ ದುಃಖಗಳಿಗೂ ಎಲ್ಲಕ್ಕೂ ಮೂಲ ಕಾರಣ ಅಜ್ಞಾನ. ಈ ಅಜ್ಞಾನದಿಂದಲೇ ನಮಗೆ ಮಿಥ್ಯಾಜ್ಞಾನ, ರಾಗ, ದ್ವೇಷ, ಮೋಹ ಎಲ್ಲ ದೋಷಗಳಿಗೂ ಕೂಡ ಮೂಲವಾದದ್ದು ಅಜ್ಞಾನ. ನಮ್ಮ ಸಂಸಾರಕ್ಕೆ ಮೂಲ ಕಾರಣ ಅಜ್ಞಾನ ತಾನೆ. ಆ ಅಜ್ಞಾನ ಒಂದು ಪರಿಹಾರ ಆಯಿತು, ತತ್ವಜ್ಞಾನದಿಂದ ನಮ್ಮ ಅಜ್ಞಾನ ಪರಿಹಾರವಾಯಿತು ಅಂತಂದರೆ ಎಲ್ಲ ದುಃಖಗಳು ತನ್ನಿಂತಾನೇ ಪರಿಹಾರವಾಗ್ತದೆ. ಅದಕ್ಕೆ ಆ ಪ್ರಾರ್ಥನೆಯನ್ನು ಬಹಳಷ್ಟು ಮಾಡಿದ್ದಾರೆ. ವೇದಸಾರ ಜಗತ್ರಾಣ ಸತ್ಯವಾಕ್ ಸತ್ಯವಿಕ್ರಮ ಅನೃತಾಕ್ಷ ಮಹಾಪಾಪಾತ್ ಕುರುಮಾಧವ ರಕ್ಷಣಂ. ವೇದಸಾರ, ವೇದಗಳಿಗೆಲ್ಲ ಸಾರಭೂತ, ವೇದ ಪ್ರತಿಪಾದ್ಯನಾದವನು. ಜಗತ್ರಾಣ, ಜಗತ್ತನ್ನು ರಕ್ಷಿಸುವವನು. ಸತ್ಯವಾಕ್ ಸತ್ಯವಿಕ್ರಮ, ಸತ್ಯವಾದ ಮಾತುಳ್ಳವನು. ಪರಮಾತ್ಮನ ಮಾತು ಯಾವತ್ತೂ ಸುಳ್ಳಾಗುವುದಿಲ್ಲ, ಸತ್ಯವನ್ನೇ ಮಾತಾಡ್ತಾನೆ. ಸತ್ಯವಾದ ಪರಾಕ್ರಮವನ್ನು ಉಳ್ಳವನು. ಅವನ ಪರಾಕ್ರಮಗಳು, ಅವರ ಗುಣಗಳು ಎಲ್ಲವೂ ಸತ್ಯವಾದದ್ದು. ಅಂತಹ ನೀನು ಅನೃತಾಚ್ಚ ಮಹಾಪಾಪಾತ್, ಅನೃತ ಅಂದರೆ ಸುಳ್ಳು, ನಾವು ಸುಳ್ಳು ಮಾತಾಡ್ತೇವೆ. ಆ ಸುಳ್ಳು ಮಾತಾಡೋದರಿಂದ ಏನು ನಮಗೆ ಮಹಾಪಾಪ ಬರ್ತದೆ, ಅದರಿಂದ ನಮ್ಮನ್ನು ರಕ್ಷಿಸು. ಸಮಸ್ತ ಪಾತಕಧ್ವಂಸಿನ್ ಸರ್ವಾವಸ್ಥಾ ನಿಯಾಮಕ ತದ್ವಿಸ್ಮೃತೇ ಮಹಾಪಾಪಾತ್ ಕುರುಮಾಧವ ರಕ್ಷಣಂ. ಸಮಸ್ತ ಪಾತಕಧ್ವಂಸಿನ್, ಎಲ್ಲ ಪಾತಕಗಳನ್ನು, ಮಹಾಪಾತಕಗಳನ್ನು ಕೂಡ ಧ್ವಂಸ ಮಾಡುವವನೇ. ಸರ್ವಾವಸ್ಥಾ ನಿಯಾಮಕ, ಈ ಜೀವನ ಅವಸ್ಥಾಗಳು, ಜಾಗೃತ ಅವಸ್ಥಾ, ಸ್ವಪ್ನಾವಸ್ಥಾ, ಸುಷುಪ್ತ್ಯವಸ್ಥಾ, ಮೂರ್ಛಾವಸ್ಥಾ, ಇನ್ನು ಸಂಸಾರಾವಸ್ಥಾ, ಮೋಕ್ಷಾವಸ್ಥಾ, ಅಸೃಜ್ಯಾವಸ್ಥಾ, ಹೀಗೆ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ನಮ್ಮನ್ನು ನಿಯಮನ ಮಾಡುವವನೇ. ನೀನು ನಿನ್ನ ವಿಸ್ಮೃತಿಯಿಂದ, ನಿನ್ನನ್ನು ಮರೆಯೋದರಿಂದ ನಮಗೇನು ಪಾಪ ಬಂದಿದೆ ಅದನ್ನು ಪರಿಹರಿಸು, ರಕ್ಷಿಸು. ಪರಮಾತ್ಮನನ್ನು ಮರೆಯೋಣವೂ ಕೂಡ ಒಂದು ಪಾಪವೇ. ಯಾಕೆಂದರೆ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತುಚಿತ್ ಸರ್ವೇ ವಿಧಿ ನಿಷೇಧಾಸ್ಯು ಏತಯೋರೇವ ಕಿಂಕರಾಹ ಅಂತ ಹೇಳ್ತಾರೆ. ಶಾಸ್ತ್ರಗಳಲ್ಲಿ ಎಷ್ಟೋ ವಿಧಿಗಳಿದೆ, ಎಷ್ಟೋ ನಿಷೇಧಗಳಿದೆ. ಎಲ್ಲ ವಿಧಿಗಳಿಗೂ ನಿಷೇಧಗಳಿಗೂ ಕೂಡ ಮೂಲಭೂತವಾದ ವಿಧಿ ನಿಷೇಧಗಳು ಎರಡು. ನಿತ್ಯದಲ್ಲಿಯೂ ದೇವರನ್ನು ಸ್ಮರಣ ಮಾಡಬೇಕು, ಇದು ವಿಧಿ. ಯಾವತ್ತೂ ಪರಮಾತ್ಮನನ್ನು ಮರೆಯಬಾರದು, ವಿಸ್ಮರಣೆಯನ್ನು ಮಾಡಬಾರದು ಎಂಬುದು ನಿಷೇಧ. ಈ ವಿಧಿ ನಿಷೇಧಗಳಿಗೆ ಅನಂತರ ತಾನೇ ಉಳಿದ ವಿಧಿ ನಿಷೇಧಗಳಲ್ಲ. ನಿಷಿದ್ಧ ಕರ್ಮದಿಂದ ಅವಶ್ಯ ಪಾಪ ಇರೋದು. ವಿಸ್ಮರಣ ಎಂಬುದು ನಿಷಿದ್ಧ ಅಂತಂದ ಮೇಲೆ ಆ ನಿಷಿದ್ಧವಾದ ವಿಸ್ಮರಣೆಯನ್ನು ನಾವು ಮಾಡಿದರೆ ಅದು ಅವಶ್ಯವಾಗಿ ನಮಗದು ಪಾಪ ಸಾಧನ ಆಗೇ ಆಗ್ತದೆ. ಪ್ರತಿ ಕ್ಷಣವೂ ಕೂಡ ನಾವು ದೇವರನ್ನು ಮರಿತಾ ಮರಿತಾ ಅದನ್ನು ನಾವು ಪಾಪವನ್ನು ನಾವು ಸೇರಿಸ್ತಾ ಹೋಗ್ತೇವೆ. ಆದ್ದರಿಂದ ನಿನ್ನ ವಿಸ್ಮೃತಿಯನ್ನು ಪರಿಹರಿಸಿ ಆ ಪಾಪವನ್ನು ಕೊಡದೇ ಇರುವಂತೆ ನಮಗೆ ಕರುಣಿಸು. ಪರಾನಂದ ಪರಬ್ರಹ್ಮನ್ ಸತ್ಯಬೋಧಾವ್ಯಯಾತ್ಮಕ ಅಧ್ಯಾನಾತ್ಯೇ ಮಹಾಪಾಪಾತ್ ಕುರುಮಾಧವ ರಕ್ಷಣಂ. ಪರಾನಂದ, ಪೂರ್ಣ ಆನಂದ ಉಳ್ಳವನೇ, ಹೇ ಪರಬ್ರಹ್ಮನೇ, ಸತ್ಯವಾದ ಯಥಾರ್ಥವಾದ ಜ್ಞಾನ ಉಳ್ಳವನೇ, ಅವ್ಯಯಾತ್ಮಕ ನಾಶರಹಿತವಾದ ಶರೀರವನ್ನೂ ಉಳ್ಳವನೇ, ನಿನ್ನ ಅಧ್ಯಾನದಿಂದ, ನಿನ್ನನ್ನು ನಾವು ಧ್ಯಾನ ಮಾಡೋದಿಲ್ಲ, ಧ್ಯಾನ ಮಾಡಬೇಕಾದ ಸಂದರ್ಭದಲ್ಲಿಯೂ ಕೂಡ ನಿನ್ನ ಧ್ಯಾನವನ್ನು ನಾವು ಮಾಡೋದಿಲ್ಲ. ಪೂಜಾ ಮಾಡೋ ಕಾಲದಲ್ಲಿ, ಜಪ ಮಾಡೋ ಕಾಲದಲ್ಲಿ, ಸಂಧ್ಯಾವಂದನ, ಗಾಯತ್ರಿ ಜಪಾದಿಗಳಲ್ಲಿಯೂ ಕೂಡ ದೇವರ ಧ್ಯಾನ ಮಾಡಬೇಕು. ಅದರ ಆ ಸಂದರ್ಭದಲ್ಲಿಯೂ ಕೂಡ ನಾವು ಬೇರೆ ಧ್ಯಾನವನ್ನೇ ನಾವು ಮಾಡ್ತಾ ಇರ್ತೇವೆ ಹೊರತು ನಿನ್ನ ಧ್ಯಾನವನ್ನು ನಾವು ಮಾಡುವುದಿಲ್ಲ. ಆ ಮಹಾಪಾಪದಿಂದ ನಮ್ಮನ್ನು ರಕ್ಷಿಸು. ಸರ್ವಕರ್ತಃ ಸರ್ವಸಾಕ್ಷಿನ್ ಶಿವರೂಪ ಶಿವಪ್ರದ ಸುಶಿವ ಜ್ಞಾನರಾಹಿತ್ಯಾತ್ ಕುರುಮಾಧವ ರಕ್ಷಣಂ. ಈ ಸರ್ವಕ್ಕೂ ಸೃಷ್ಟಿಕರ್ತ ಆದವನೇ, ಸರ್ವಸಾಕ್ಷಿನ್, ಎಲ್ಲರಿಗೂ ಸಾಕ್ಷಿಯಾಗಿ ಎಲ್ಲವನ್ನೂ ಕೂಡ ನೋಡುವನೇ, ಶಿವರೂಪ ಶಿವಪ್ರದ, ಅತ್ಯಂತ ಮಂಗಳ ರೂಪ. ಪವಿತ್ರಾಣಾಂ ಪವಿತ್ರಂ ಯೋ ಅಂತ ಹೇಳಿದಂತೆ ಮಂಗಳಾನಾಂಚ ಮಂಗಳಂ, ಮತ್ತು ನಮಗೂ ಕೂಡ ಮಂಗಳವನ್ನು ಕೊಡತಕ್ಕಂಥವನೇ. ನೀನು ಸುಶಿವ ಜ್ಞಾನರಾಹಿತ್ಯ, ಒಳ್ಳೆ ಮಂಗಳ ರೂಪವಾದ ಜ್ಞಾನ ನಮಗೆ ಇಲ್ಲ. ಸಮಸ್ತ ಮಂಗಳವನ್ನು ಕೊಡತಕ್ಕಂತಹ, ಮೋಕ್ಷವನ್ನೇ ಕೊಡತಕ್ಕಂತಹ ಒಂದು ತತ್ವಜ್ಞಾನ, ನಿನ್ನ ಬಗ್ಗೆ ತಿಳುವಳಿಕೆ ನಮಗೆ ಇಲ್ಲದೆ ಹೋಗಿದೆ. ಆ ಜ್ಞಾನರಾಹಿತ್ಯದಿಂದ ನಮ್ಮನ್ನು ರಕ್ಷಿಸು. ಇದರದ್ದು ಅರ್ಥ ಅದೇ ತಾನೇ, ಜ್ಞಾನವನ್ನು ಕೊಟ್ಟು ಆ ಜ್ಞಾನದ ರಾಹಿತ್ಯವನ್ನು ಪರಿಹರಿಸು. ಜ್ಞಾನದ ರಾಹಿತ್ಯ ಅಂದರೆ ಜ್ಞಾನದ ಅಭಾವ, ಜ್ಞಾನ ಇಲ್ಲದೇ ಇರೋಣ. ಅದನ್ನು ಪರಿಹರಿಸಬೇಕಾದರೆ ಜ್ಞಾನವನ್ನು ಕೊಡಬೇಕು. ಜ್ಞಾನವನ್ನು ಕೊಟ್ಟು ಆ ಪಾಪವನ್ನು ಪರಿಹಾರ ಮಾಡು. ಯಜ್ಞ ಭೃತ್ ಯಜ್ಞ ಗೃದ್ಯಜ್ಞ ಯಜ್ಞ ಭುಗ್ ಯಜ್ಞ ಸಾಧನ ಕ್ರಿಯಾತ್ಯಾಗಾತ್ ಮಹಾಪಾಪಾತ್ ಕುರುಮಾಧವ ರಕ್ಷಣಂ. ಇದು ವಿಷ್ಣು ಸಹಸ್ರನಾಮದ ಕೊನೆಯಲ್ಲಿ ನಾವು ಕೇಳುವ ದೇವರ ನಾಮಗಳು. ಯಜ್ಞಭೃತ್, ಯಜ್ಞಕೃತ್, ಯಜ್ಞ, ಯಜ್ಞಭುಕ್, ಯಜ್ಞ ಸಾಧನ. ಯಜ್ಞದ ನಾವು ಮಾಡುವ ಯಜ್ಞವನ್ನು ಕೂಡ ಪೋಷಣೆ ಮಾಡ್ತಾನೆ. ನಮ್ಮಲ್ಲಿ ಇದ್ದುಕೊಂಡು ಯಜ್ಞಾದಿ ಕರ್ಮಗಳನ್ನು ಮಾಡಿಸಿ ಆ ಯಜ್ಞಕರ್ಮದ ಪೋಷಣೆಯನ್ನು ಮಾಡೋವನು. ಅಥವಾ ವೇದಗಳ ಮೂಲಕವಾಗಿ ಯಜ್ಞಗಳ ಉಪದೇಶವನ್ನು ಮಾಡಿದವನು. ಯಜ್ಞಕೃತ್, ನಮ್ಮಲ್ಲಿ ಇದ್ದುಕೊಂಡು ಯಜ್ಞಗಳನ್ನು ಅವನೇ ಮಾಡ್ತಾನೆ. ನಾವೇನು ಸ್ವತಂತ್ರ ಕರ್ತೃಗಳಲ್ಲ, ನಮ್ಮಲ್ಲಿ ಇದ್ದು ಯಜ್ಞಗಳನ್ನು ಅವನೇ
ಮಾಡಿಸ್ತಾನೆ. ಸ್ವಯಂ ಯಜ್ಞ ನಾಮಕನಾಗಿದ್ದಾನೆ. ಯಜ್ಞ ಅಂತ ಪರಮಾತ್ಮ ಒಂದು ಅವತಾರವನ್ನು ಕೂಡ ಮಾಡಿದ್ದಾನೆ. ಯಜ್ಞ ನಾಮಕ ಯಜ್ಞಭುಕ್, ಸಮಸ್ತರು ಮಾಡುವ ಎಲ್ಲ ಯಜ್ಞದಲ್ಲಿಯೂ ಕೂಡ ಮುಖ್ಯವಾಗಿ ಆ ಹವಿರ್ಭಾಗವನ್ನು ಸ್ವೀಕಾರ ಮಾಡತಕ್ಕಂಥವನೇ. ಯಜ್ಞ ಸಾಧನ, ಯಜ್ಞಗಳ ಸಾಧನಗಳು ಯಾವ ಸಮಿತ್ತು, ಆಜ್ಯ, ಪುರೋಡಾಶ, ಚರುಪುರೋಡಾಶ ಮೊದಲಾದ ಎಲ್ಲ ಯಜ್ಞ ಸಾಧನಗಳಲ್ಲಿಯೂ ಕೂಡ ಅಂತರ್ಹಿತನಾಗಿ ಅಲ್ಲೇ ಸನ್ನಿಹಿತನಾದವನು, ಅಂತರ್ನಿಯಾಮಕನಾಗಿ ಇರತಕ್ಕಂಥವನು. ಅಂತಹ ಹೇ ಪರಮಾತ್ಮನೇ, ಕ್ರಿಯಾತ್ಯಾಗಾತ್ ಮಹಾಪಾಪಾತ್ ಕುರು ಮಾಧವ ರಕ್ಷಣಂ. ನಾವು ಕ್ರಿಯಾಗಳನ್ನು ನಾವು ತ್ಯಾಗ ಮಾಡ್ತೇವೆ, ಎಷ್ಟೋ ಮಾಡಬೇಕಾದ ಕ್ರಿಯಾಗಳನ್ನು ನಾವು ಮಾಡುವುದಿಲ್ಲ. ಆ ಕ್ರಿಯಾತ್ಯಾಗದಿಂದ ಯಾವುದನ್ನು ಮಾಡದೇ ಹೋದರೆ ನಮಗೆಲ್ಲ ಪ್ರತಿಭಾಯ ಇರುತ್ತೋ ಅಂಥವುಗಳನ್ನು ಕೂಡ ನಾವು ಮಾಡುವುದಿಲ್ಲ. ಆ ತ್ಯಾಗಗಳಿಂದ ನಮಗೇನು ಪಾಪ ಬಂದಿದೆ ಅದನ್ನು ಪರಿಹಾರ ಮಾಡು. ಆ ಕ್ರಿಯೆಗಳನ್ನು ನಮ್ಮ ಕಡೆಯಿಂದ ನೆರವೇರಿಸಿ ಅದನ್ನು ಮಾಡುವ ಬುದ್ಧಿಯನ್ನು, ಇಚ್ಛೆಯನ್ನು, ಪ್ರಯತ್ನವನ್ನು ಕೊಟ್ಟು ಆ ಕ್ರಿಯಾಗಳನ್ನು ಮಾಡಿಸಿ ಆ ಪಾಪವನ್ನು, ಪ್ರತ್ಯವಾಯವನ್ನು ಕೊಡದೇ ಇರುವಂತೆ ನಮ್ಮನ್ನು ರಕ್ಷಿಸು. ಅನಸೂಯ ಗರ್ಭರತ್ನ ಯೋಗಿಧ್ಯೇಯ ತ್ರಿಗೋತ್ರಜ ಯೋಗೋಪಾಯ ವಿಹೀನಸ್ಯ ಕುರುಮಾಧವ ರಕ್ಷಣಂ. ಮತ್ತು ಭಕ್ತಪ್ರಿಯ ಖಿಲಾಧಾರ ಪುಣ್ಯಕೀರ್ತಿ ನಿರಾಮಯ ಅರತೆಸ್ತು ಮಹಾದೋಷಾತ್ ಕುರುಮಾಧವ ರಕ್ಷಣಂ. ಭಕ್ತಪ್ರಿಯ, ಭಕ್ತರಿಗೆ ಅತ್ಯಂತ ಪ್ರಿಯನಾದವನು, ಭಕ್ತರನ್ನೇ ಪ್ರಿಯರನ್ನಾಗಿ ಉಳ್ಳವನು. ಅಖಿಲಾಧಾರ, ಎಲ್ಲ ಜಗತ್ತಿಗೂ ಕುರುಮ ರೂಪದಿಂದ ಆಧಾರನಾದವನು. ಪುಣ್ಯಕೀರ್ತಿ, ಪರಮ ಪವಿತ್ರವಾದ ಕೀರ್ತಿ ಉಳ್ಳವನು. ನಿರಾಮಯ, ಆಮಯ ಅಂದರೆ ದೋಷಗಳು ಅಥವಾ ರೋಗಗಳು, ಆ ದೋಷಗಳು ರೋಗಗಳು ಇಲ್ಲದೇ ಇದ್ದವನು. ಅರತೆಸ್ತು ಮಹಾದೋಷಾತ್ ಕುರುಮಾಧವ ರಕ್ಷಣ. ಅರತಿ, ಪರಮಾತ್ಮನಲ್ಲಿ ರತಿ ಇಲ್ಲದೇ ಇರೋಣ, ಪರಮಾತ್ಮನ ವಿಷಯದಲ್ಲಿ ಆಸಕ್ತಿ ಇಲ್ಲದೆ ಇತರೆ ವಿಷಯಗಳಲ್ಲೇ ಆಸಕ್ತಿಯನ್ನು ಮಾಡೋಣ. ಆಸಕ್ತಿ, ಇಂಟ್ರೆಸ್ಟ್ ಅಂತಾರಲ್ಲ, ನಮಗೆ ಶಾಸ್ತ್ರ ವಿಷಯದಲ್ಲಿ, ದೇವರ ವಿಷಯದಲ್ಲಿ ನಮಗೆ ರತಿ ಇರೋದಿಲ್ಲ, ಇಂಟ್ರೆಸ್ಟ್ ಇರೋದಿಲ್ಲ. ತಪ್ಪಾದ ವಿಷಯಗಳಲ್ಲೇ ನಮಗೆ ಇಂಟ್ರೆಸ್ಟ್ ಜಾಸ್ತಿ ಇರ್ತದೆ. ಆ ಅರತಿಯಿಂದ ನಮ್ಮನ್ನು ರಕ್ಷಿಸು. ನಿರಂಜನ ನಿರಾಕಾರ ನಿರ್ಗುಣಾನಂತ ನಿಶ್ಚಲ ಗುಣತ್ರಯ ಕೃತಾತ್ ಬಂಧಾತ್ ಕುರುಮಾಧವ ರಕ್ಷಣಂ. ನಿರಂಜನ, ಅಂಜನ ಅಂದರೆ ಅಜ್ಞಾನ, ಅಜ್ಞಾನರಹಿತನೇ. ನಿರಾಕಾರ, ಪರಮಾತ್ಮನಿಗೆ ಪ್ರಾಕೃತ ಆಕಾರ ಇಲ್ಲ, ಅಪ್ರಾಕೃತವಾದ ಸುಂದರವಾದ ಆಕಾರ ಉಳ್ಳವನು. ಪ್ರಾಕೃತ ಭೌತಿಕ ಆಕಾರ ಇಲ್ಲದೇ ಇರುವುದರಿಂದ ದೇವರನ್ನು ನಿರಾಕಾರ ಅಂತ ಕರೀತಾರೆ. ನಿರ್ಗುಣ, ಈ ಶಬ್ದ ಅನೇಕ ಜನರಿಗೆ ಮೋಹಕವಾಗಿದೆ. ಯಾವ ಗುಣವೂ ದೇವರಿಗೆ ಇಲ್ಲ ಅಂತ ಹಾಗೆ ಅರ್ಥ ಇಲ್ಲ. ಇಷ್ಟೆಲ್ಲ ಗುಣಗಳನ್ನು ಹೇಳಿ ಸ್ತೋತ್ರ ಮಾಡ್ತಾ ಇದ್ದಾರೆ. ಮತ್ತು ನಿರ್ಗುಣ ಅಂದರೆ ಅರ್ಥ ಏನು? ಸತ್ವಗುಣ, ರಜೋಗುಣ, ತಮೋಗುಣ, ಆ ಮೂರರ ಲೇಪ, ಅವುಗಳ ಬಂಧ ಪರಮಾತ್ಮನಿಗೆ ಇಲ್ಲ. ಆದ್ದರಿಂದ ದೇವರನ್ನು ನಿರ್ಗುಣ ಅಂತ ಕರೀತಾರೆ. ಅನಂತ, ಕಾಲದಿಂದ, ದೇಶದಿಂದ, ಗುಣಗಳಿಂದ ಅಂತ ಇಲ್ಲದೇ ಇದ್ದವನು. ನಿಶ್ಚಲ, ಪರಮಾತ್ಮನಿಗೆ ಕ್ರಿಯಾಗಳಿದೆ, ಆದರೂ ಕೂಡ ಪ್ರಾಕೃತವಾದ ಶ್ರಮದಾಯಕವಾದ ಕ್ರಿಯಾಗಳು ಪರಮಾತ್ಮನಿಗೆ ಇಲ್ಲ. ಆದ್ದರಿಂದ ಪರಮಾತ್ಮನನ್ನು ನಿಶ್ಚಲ ಅಂತ ಕರೀತಾರೆ. ಗುಣತ್ರಯ ಕೃತಾತ್ ಬಂಧಾತ್ ಕುರುಮಾಧವ ರಕ್ಷಣಂ. ನೀನು ನಿರ್ಗುಣ, ನಿನಗೆ ಗುಣತ್ರಯದ ಬಂಧ ನಿನಗೆ ಇಲ್ಲ. ನಮಗೇನು ಗುಣತ್ರಯದಿಂದ, ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ನಮಗೇನು ಬಂಧನ ಇದೆ, ಆ ಬಂಧನದಿಂದ ನಮ್ಮನ್ನು ಕಾಪಾಡು. ಕ್ಷೇತ್ರಜ್ಞ ಕ್ಷೇತ್ರಕೃತ್ ಕ್ಷೇತ್ರಿನ್ ಕ್ಷೇತ್ರದೂರ ಕೃಪಾಕರ ಕ್ಷೇತ್ರದಾಚ ಮಹಾಪಾಪಾತ್ ಕುರುಮಾಧವ ರಕ್ಷಣಂ. ಹೇ ಕ್ಷೇತ್ರಜ್ಞ, ಕ್ಷೇತ್ರಜ್ಞ ಎಂಬ ಹೆಸರು ಜೀವನದಲ್ಲ, ಅದು ಪರಮಾತ್ಮನ ಹೆಸರು. ಕ್ಷೇತ್ರ ಅಂದರೆ ಶರೀರ ಅಥವಾ ಎಲ್ಲ ತತ್ವಗಳನ್ನು ಕ್ಷೇತ್ರ ಅಂತ ಕರೀತಾರೆ. ಅದರ ಬಗ್ಗೆ ಸಂಪೂರ್ಣ ಜ್ಞಾನವುಳ್ಳವನು, ನಮ್ಮ ದೇಹದ ಬಗ್ಗೆನೂ ಕೂಡ ಪೂರ್ಣವಾದ ಜ್ಞಾನವುಳ್ಳವನು ಪರಮಾತ್ಮನೇ. ನಮ್ಮ ದೇಹದ ಬಗ್ಗೆನೇ ನಮಗೆ ಗೊತ್ತಾಗೋದಿಲ್ಲ, ವೈದ್ಯರಿಗೂ ಗೊತ್ತಾಗೋದಿಲ್ಲ. ದೇಹದ ಬಗ್ಗೆ ಸರಿಯಾದ ತಿಳುವಳಿಕೆ ಉಳ್ಳವನು ಪರಮಾತ್ಮನೇ. ಆದ್ದರಿಂದ ಪರಮಾತ್ಮನೇ ಕ್ಷೇತ್ರಜ್ಞ. ಕ್ಷೇತ್ರಕೃತ, ಈ ದೇಹವನ್ನು ಸೃಷ್ಟಿ ಮಾಡಿದವನು. ಕ್ಷೇತ್ರಿನ್, ಈ ಕ್ಷೇತ್ರದಲ್ಲಿ ಸ್ವಾಮಿಯಾಗಿ ಅಂತರ್ಯಾಮಿಯಾಗಿ ಇರತಕ್ಕಂಥವನು. ಕ್ಷೇತ್ರ ದೂರ, ಅವನಿಗೆ ಈ ಪ್ರಾಕೃತ ಕ್ಷೇತ್ರ ಅವನಿಗೆ ಇಲ್ಲ. ಪ್ರಾಕೃತವಾದ ಕ್ಷೇತ್ರ ದೇಹವು ನಮಗಿದೆ, ಹೇಗಿದೆಯೋ ಹಾಗೆ ಪ್ರಾಕೃತವಾದ ದೇಹಗಳಿಂದ ದೂರನಾದವನು. ಕೃಪಾಕರ, ಕರುಣಾಕರನಾದವನು. ಅಂತಹ ನೀನು ಕ್ಷೇತ್ರದಾಚ ಮಹಾಪಾಪಾತ್, ಕ್ಷೇತ್ರದಿಂದ ಅರ್ಥ ಶರೀರದ ಮೂಲಕವಾಗಿ ನಾವೇನು ಪಾಪಗಳನ್ನು ಮಾಡುತ್ತೇವೆ, ಶರೀರದಿಂದಲೂ ಮಾಡುತ್ತೇವೆ, ವಾಕ್ಯನಿಂದಲೂ ಮಾಡುತ್ತೇವೆ, ಮನಸ್ಸಿನಿಂದಲೂ ಮಾಡುತ್ತೇವೆ. ಆ ಶರೀರಗಳಿಂದ ನಾವೇನು ಪಾಪವನ್ನು ನಾವು ಮಾಡ್ತಾ ಇದ್ದೇವೆ, ಅದರಿಂದ ನಮ್ಮನ್ನು ರಕ್ಷಿಸು. ಅಥವಾ ಕ್ಷೇತ್ರ ಅಂತಂದರೆ ನೆಲ ಅಂತ ಅರ್ಥ ಇದೆ. ನೆಲ ಹೊಲಗಳಲ್ಲಿ ನಾವೇನು ಪಾಪಗಳನ್ನು ಮಾಡುತ್ತೇವೆ. ಅಥವಾ ಕ್ಷೇತ್ರ ಅಂತಂದರೆ ಕಾಶಿ, ಗಯಾ, ಶ್ರೀರಂಗ, ಬದರಿ ಮೊದಲಾದ ಕ್ಷೇತ್ರಗಳಲ್ಲಿಯೂ ಹೋಗಿ ನಾವು ಪಾಪವನ್ನು ನಾವು ಮಾಡುತ್ತೇವೆ. ಸಾಮಾನ್ಯವಾಗಿ ಅನ್ಯಕ್ಷೇತ್ರ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ, ಪುಣ್ಯಕ್ಷೇತ್ರ ಕೃತಂ ಪಾಪಂ ವಜ್ರಲೇಪಾಯಿತಂ ಭವೇತ್ ಅಂತ ಹೇಳ್ತಾರೆ.
ಬೇರೆ ಕಡೆ ನಾವು ಮಾಡುವ ಪಾಪಗಳೆಲ್ಲ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾವು ಪರಿಹಾರ ಮಾಡ್ಕೋಬೇಕು. ಆದರೆ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಕ್ಷೇತ್ರಯಾತ್ರ ತೀರ್ಥಯಾತ್ರ ಅಂತ ಹೋಗಿ ಅಲ್ಲೇ ನಾವು ಪಾಪಗಳನ್ನು ಮಾಡ್ತಾ ಇರ್ತೇವೆ. ಆ ಪಾಪಗಳನ್ನು ಮಾಡದೇ ಇರುವಂತೆ ನಮ್ಮನ್ನು ಪ್ರೇರಿಸಿ ನಮ್ಮನ್ನು ರಕ್ಷಿಸು. ಉತ್ತಿಷ್ಟನ್ ಪ್ರಸ್ವಪನ್ ಗಚ್ಚನ್ ಪಿಬನ್ ಭುಂಜನ್ ವಿಜೃಂಭಯನ್ ಯತ್ ಪಾಪಂ ಕುರುತೆ ತಸ್ಮಾತ್ ಕುರು ಮಾಧವ ರಕ್ಷಣಂ. ನಾವು ಕ್ಷಣೇ ನಾವು ಪಾಪಗಳನ್ನು ನಾವು ಮಾಡ್ತಾ ಇದ್ದೇವೆ. ಏಳುವಾಗ, ಮಲಗುವಾಗ, ನಡೆಯುವಾಗ, ಕುಡಿಯುವಾಗ, ಉಣ್ಣುವಾಗ, ವಿಜೃಂಭಯನ್ ಆಕಳಿಸುವಾಗ, ನಾವು ಯಾವ ಕ್ಷಣ ನಾವು ಪಾಪವನ್ನು ನಾವು ಮಾಡುವುದಿಲ್ಲ. ಕ್ಷಣೇ ಪದೇ ನಾವು ಪಾಪಗಳನ್ನು ಮಾಡ್ತಾ ಇದ್ದೇವೆ. ಆ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ದಾಕ್ಷಿಣ್ಯಾದರ್ಥಲೋಭಾದ್ವಾ ಭಯಾದ್ವಾ ದುಷ್ಟಸಂಗತೆ ಸ್ವಕೃತಾತ್ ತರ್ಜನಿ ಪಾಪಾತ್ ಕುರು ಮಾಧವ ರಕ್ಷಣಂ. ನಾವು ಪಾಪಗಳನ್ನು ಮಾಡೋದು ಅನೇಕ ಬಗೆ ಉಂಟು. ಒಂದೊಂದು ಸಾರ್ತಿ ಯಾರೋ ಒಬ್ಬರ ದಾಕ್ಷಿಣ್ಯಕ್ಕೋಸ್ಕರ ನಾವು ಪಾಪ ಕಾರ್ಯವನ್ನು ಮಾಡ್ತೇವೆ. ಅಥವಾ ಅರ್ಥಲೋಭಾತ್, ದುಡ್ಡು ಕಾಸು ಮೊದಲಾದವುಗಳಿರತಕ್ಕಂಥ ಲೋಭದಿಂದ ನಾವು ಪಾಪವನ್ನು ಮಾಡ್ತೇವೆ. ಭಯಾದ್ವಾ, ಯಾರೋ ಒಬ್ಬ ಶತ್ರುವಿನ ಭಯದಿಂದ ಅಥವಾ ದುಷ್ಟರ ಸಹವಾಸದಿಂದ ನಾವೇನು, ಅಥವಾ ನಾವಾಗಿ ಮಾಡ್ತಕ್ಕಂತಹ ಪಾಪಗಳು. ಸುಮ್ಮನೆ ಸಹವಾಸ ದೋಷ ಅಷ್ಟೇ ಅಲ್ಲ, ನಾವೇನಂತಹ ಒಳ್ಳೆಯವರಲ್ಲ, ನಾವು ಸ್ವಂತ ಪಾಪಗಳನ್ನು ನಾವಾಗಿಯೂ ಮಾಡುತ್ತೇವೆ. ತರ್ಜನೈಹಿ, ವೈಷ್ಣವರನ್ನು ಹೆದರಿಸಿ ಬೆದರಿಸಿ ನಾವೇನು ಪಾಪಗಳನ್ನು ಮಾಡಿದ್ದೇವೆ ಆ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ಆಲಸ್ಯ ದುಷ್ಟಭಾವಾದ್ವಾ ಮೋಕ್ಷೋಪಾಯೋ ನ ಸಾಧಿತ ಅಪರಾಧಾತ್ ದಯಾ ಸಿಂಧು ಕುರು ಮಾಧವ ರಕ್ಷಣಂ. ನಾವು ತುಂಬ ಆಲಸ್ಯ ಉಳ್ಳವರು. ಆಲಸ್ಯ, ಸೋಮಾರಿತನ, ಪ್ರಮಾದ ಅದು ನಮ್ಮಲ್ಲಿ ತುಂಬ ಹರಡಿದೆ. ಆ ಆಲಸ್ಯದಿಂದ ಅಥವಾ ದುಷ್ಟಭಾವದಿಂದ, ದುಷ್ಟವಾದ ಚಿತ್ತದಿಂದ ನಾವು ಮೋಕ್ಷೋಪಾಯೋ ನ ಸಾಧಿತ, ಅನಾದಿ ಕಾಲದಿಂದ ನಮ್ಮ ಮನಸ್ಸಲ್ಲಿ ರಾಗದ್ವೇಷಾದಿ ದೋಷಗಳು ಬಹಳವಾಗಿ ಕೂತುಬಿಟ್ಟಿದೆ, ಪರ್ವತಾಕಾರವಾಗಿ ಕೂತಿದೆ. ಜೊತೆಗೆ ಆಲಸ್ಯ, ಆ ಒಂದು ಸೋಮಾರಿತನದಿಂದ ನಾವು ಎಷ್ಟೋ ಮೋಕ್ಷ ಸಾಧನಗಳನ್ನು ನಾವು ಮಾಡ್ತಾ ಇಲ್ಲ. ಆ ಅಪರಾಧದಿಂದ ನೀನು ನಮ್ಮನ್ನು ರಕ್ಷಿಸು. ಇದರರ್ಥ ಒಂದೊಂದು ಶ್ಲೋಕದಲ್ಲೂ ಇದನ್ನೇ ನಾವು ಅರ್ಥ ಮಾಡ್ಕೋಬೇಕು. ಆ ಪಾಪವನ್ನು ನಾವು ಮಾಡ್ತಾ ಇರ್ತೇವೆ, ನೀನು ಪಾಪಗಳನ್ನು ಪರಿಹರಿಸು ಅಂತ ಹಾಗರ್ಥ ಅಲ್ಲ. ಮಾಡಿದ ಪಾಪಗಳನ್ನು ಪರಿಹರಿಸು, ಮುಂದೆ ಈ ಪಾಪಗಳು ನಡೆಯದೇ ಇರುವಂತೆ ನಮ್ಮನ್ನು ಪ್ರೇರಿಸು ಅಂತ ಹೀಗೆ ಒಂದೊಂದು ಶ್ಲೋಕದಲ್ಲೂ ನಾವು ಅರ್ಥ ಮಾಡ್ಕೋಬೇಕು. ಅಗಮ್ಯ ಗಮನಾತ್ ಪಾಪಾತ್ ಭಕ್ಷಣಾತ್ ವಿಭೋ ಅಕಾರ್ಯಕರಣಾತ್ ಚಾಪಿ ಕುರು ಮಾಧವ ರಕ್ಷಣಂ. ಅಗಮ್ಯಳಾದ ಸ್ತ್ರೀಯಿನ ಗಮನವನ್ನು ಮಾಡಿದ್ದರೆ ಅಥವಾ ಅಭಕ್ಷ್ಯವಾದ ತಿನ್ನಬಾರದ ಪದಾರ್ಥಗಳನ್ನು ತಿಂದಿದ್ದರೆ, ಮಾಡಬಾರದ ಕಾರ್ಯಗಳನ್ನು ನಾವು ಮಾಡಿದ್ದರೆ ಆ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ಯದ್ಯಪಿ ಈ ಜನ್ಮದಲ್ಲಿ ಇಂತಹ ಪಾಪಗಳನ್ನು ಮಾಡದೇ ಇದ್ದರೂ ಕೂಡ ಜನ್ಮಾಂತರಗಳಲ್ಲಿ ಇಂತಹ ಪಾಪಗಳು ಆಗಿರ್ತದೆ. ಅಗಮ್ಯಳಾದ ಪರಸ್ತ್ರೀ ಇರ್ತಾರೆ, ಅಂತಹ ಪರಸ್ತ್ರೀಯರಲ್ಲಿ ಸಂಘವನ್ನು ಮಾಡಿರ್ತಾನೆ, ಅದನ್ನೇ ಅಗಮ್ಯ ಗಮನ ಅಂತ ಕರೀತಾರೆ. ಇಂತಹ ಪಾಪಗಳು ಏತಜ್ಜನ್ಮದಲ್ಲಿ ಮಾಡದೇ ಇದ್ದರೂ ಕೂಡ ಜನ್ಮಾಂತರಗಳಲ್ಲೇ ಮಾಡಿರಬಹುದು. ಆ ಪಾಪಗಳನ್ನು ಪರಿಹರಿಸು. ಅಥವಾ ಮಾನಸಿಕವಾಗಿ ಇಂತಹ ಪಾಪಗಳು ನಮ್ಮಲ್ಲಿ ಆಗಿರ್ತದೆ, ಶರೀರತಃ ಈ ಪಾಪಗಳನ್ನು ಮಾಡದೇ ಇದ್ದರೂ ಕೂಡ ಮಾನಸಿಕವಾಗಿರತಕ್ಕಂತಹ ವ್ಯಭಿಚಾರಾದಿಗಳು ಎಲ್ಲರಲ್ಲೂ ಕೂಡ ಸಂಭವಿಸಿರುತ್ತದೆ. ಅಂತಹ ಪಾಪಗಳು ಆಗದೇ ಇರುವಂತೆ ನಮ್ಮನ್ನು ಪ್ರೇರಿಸು. ಭೋಗಲೌಲ್ಯ ದುರಭ್ಯಾಸಾತ್ ದುಷ್ಟಾನಾಂತು ಸಮಾಗಮಾತ್ ಪ್ರತಿಗ್ರಹಾತ್ ದುರಾಚಾರಾತ್ ಕುರು ಮಾಧವ ರಕ್ಷಣಂ. ಭೋಗಲೌಲ್ಯಾತ್, ಕೆಟ್ಟ ವಿಷಯಗಳ ಭೋಗದಲ್ಲಿರ್ತಕ್ಕಂತಹ ಒಂದು ಲಂಪಟತನ, ವಿಷಯ ಲಾಂಪಟ್ಯ. ಈ ಭೋಗ ಮಾಡಬೇಕು, ಇದು ಬೇಕು ಅದು ಬೇಕು ಅಂತನ್ನೋ ಒಂದು ಲೋಲತೆಯಿಂದ ನಾವೇನು ಪಾಪಗಳನ್ನು ಮಾಡಿದ್ದೇವೆ. ದುರಭ್ಯಾಸದಿಂದ, ಕೆಲವುದು ನಮಗೆ ತಪ್ಪು ಎಂದು ಗೊತ್ತಿದೆ, ಆದರೂ ಕೂಡ ದುರಭ್ಯಾಸದಿಂದ, ತುಂಬ ಜನ ಇವಾಗೆಲ್ಲ ಬೆಳಿಗ್ಗೆ ಎದ್ದು ಕೂಡಲೇ ಕಾಫಿ ಕುಡಿತಾರೆ. ಅದೇ ಅವರಿಗೆ ಗೊತ್ತಿದೆ ಅದೆಲ್ಲ ಮಾಡಬಾರದು ಅಂತ ಅನ್ನೋದು ಗೊತ್ತಿದೆ, ಆದರೂ ಕೂಡ ದುರಭ್ಯಾಸ. ಅಯ್ಯೋ ಇದು ನಾವು ಮಾಡದೇ ಇದ್ದರೆ ಕಾಫಿ ಕುಡಿಯದೇ ತಲೆನೋವಾಗ್ತದೆ, ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಇಂತಹ ದುರಭ್ಯಾಸಗಳಿಂದ ನಾವು ಪಾಪಗಳನ್ನು ಮಾಡ್ತೇವೆ. ಯಥಾ ಪ್ರಕಾರ ದುಷ್ಟಾನಂತು ಸಮಾಗಮ, ಇದು ಬಹಳ ಹೆಚ್ಚು. ಅದನ್ನು ಪುನಃ ಹೇಳ್ತಾರೆ, ದುಷ್ಟರ ಸಹವಾಸದಿಂದ ನಾವು ಪಾಪಗಳನ್ನು ಮಾಡ್ತೇವೆ. ಪ್ರತಿಗ್ರಹಾತ್, ಪ್ರತಿಗ್ರಹ ಅಂದರೆ ದಾನಗಳನ್ನು ತಗೊಳ್ಳೋದು. ಎಷ್ಟೋ ದಾನಗಳನ್ನು ವೈದಿಕರಿಗೆ ಧನಿಕರು ದಾನಗಳನ್ನು ಮಾಡ್ತಾರೆ. ಆ ದಾನಗಳನ್ನು ತಗೊಳ್ತಾ ಪಾಪಗಳು ತಗೊಳ್ಳೋವನಿಗೆ ಬರ್ತದೆ. ಕೊಟ್ಟವನ ಪಾಪಗಳೆಲ್ಲವೂ ತಗೊಳ್ಳೋವನ ಪುಣ್ಯಗಳೆಲ್ಲ ಕೊಟ್ಟವನಿಗೆ ಹೋಗ್ತಾ ಇದೆ. ಈ ಪ್ರತಿಗ್ರಹದಿಂದ ನಮಗೇನು ದೋಷಗಳು ಬಂದಿದೆ, ಪಾಪಗಳು ಬಂದಿದೆ, ಅದನ್ನು ನಮ್ಮನ್ನು ರಕ್ಷಿಸು, ಆ ಪಾಪಗಳನ್ನು ಪರಿಹಾರ ಮಾಡು. ಮತ್ತು ದುರಾಚಾರ, ಅನಾಚಾರ ದುರಾಚಾರಗಳಿಂದ ಏನು ಪಾಪಗಳು ಸಂಭವಿಸಿದೆ ಅದನ್ನು ಪರಿಹರಿಸು.
ಅಗ್ನಿತ್ಯಾಗ ದುರನ್ನಾಚ ಸಂಧ್ಯಾ ಕರ್ಮಾದಿಲೋಪನಾತ್ ಅಪೂಜನಾ ಜಗನ್ಮೂರ್ತಿ ಕುರುಮಾಧವ ರಕ್ಷಣಂ. ನಾವು ಅಗ್ನಿಗಳನ್ನು ನಾವು ತ್ಯಾಗ ಮಾಡಿದ್ದೇವೆ. ಆಹಿತಾಗ್ನಿಗಳಾಗಿ ನಾವು ಇಲ್ಲ. ಪ್ರತಿನಿತ್ಯ ಅಗ್ನಿಹೋತ್ರವನ್ನು ಮಾಡಬೇಕು. ಬೆಳಿಗ್ಗೆ ಸಾಯಂಕಾಲ ಅಗ್ನಿಹೋತ್ರವನ್ನು ಪ್ರತಿನಿತ್ಯ ಮಾಡಬೇಕು. ಎಲ್ಲ ಗೃಹಸ್ಥರು ಕೂಡ ಅಗ್ನಿ ಕಾರ್ಯವನ್ನು ಮಾಡಬೇಕು. ಬ್ರಹ್ಮಚಾರಿಗಳು ಅಂತಹ ಅಗ್ನಿಗಳ ಕಾರ್ಯವನ್ನು, ಅಗ್ನಿಹೋತ್ರಾದಿಗಳನ್ನು ನಾವು ಮಾಡ್ತಾ ಇಲ್ಲ. ಆ ಪಾಪವನ್ನು ಪರಿಹಾರ ಮಾಡು. ದುರನ್ನಾಚ, ದುಷ್ಟ ಅನ್ನವನ್ನು ನಾವು ತಗೊಂಡಿರ್ತೇವೆ ಅಥವಾ ದುಷ್ಟರು ಕೊಟ್ಟ ಅನ್ನವನ್ನು ನಾವು ಸ್ವೀಕಾರ ಮಾಡಿರ್ತೇವೆ. ಸಂಧ್ಯಾಕರ್ಮಾದಿ ಲೋಪನ, ಏನೋ ಒಂದು ಪ್ರಬಲ ಕಾರಣಗಳಿಂದ ಸಂಧ್ಯಾವಂದನವನ್ನು ನಾವು ಬಿಟ್ಟಿರ್ತೇವೆ, ದೇವರ ಪೂಜೆಯನ್ನೇ ಬಿಟ್ಟಿರ್ತೇವೆ. ಇಂತಹ ಪಾಪಗಳು ನಮ್ಮಲ್ಲಿ ಏನಾಗಿದೆ, ಅದರಿಂದ ನಮ್ಮನ್ನು ರಕ್ಷಿಸು. ಏಕಾದಶನ್ನ ಅಶನಾತ್ ಪಾಪಾತ್ ದ್ವಾದಶಾಂಚ ವಿಭುಕ್ತಿತಃ ಶ್ರಾರ್ಧಕರ್ಮ ಪರಿತ್ಯಾಗಾತ್ ಕುರುಮಾಧವ ರಕ್ಷಣಂ. ಏಕಾದಶಿ ದಿನ ಉಂಡಿದ್ದರೆ, ದ್ವಾದಶಿ ದಿನ 2 ಹೊತ್ತು ಉಂಡಿದ್ದರೆ, ದ್ವಾದಶಿ ದಿನ ಏಕಭುಕ್ತ ಇರಬೇಕು. ಪಾರಣೆ ಆಯಿತು, ಆಮೇಲೆ ಕೇವಲ ಅಲ್ಪ ಉಪಹಾರ ಫಲಹಾರಾದಿಗಳನ್ನೇ ಮಾಡಬೇಕೇ ಹೊರತು ದ್ವಾದಶಿ ದಿನ 2 ಹೊತ್ತು ಊಟವನ್ನು ಮಾಡಿದ್ದರೆ, ಏಕಾದಶಿ ದಿನ ಊಟ ಮಾಡಿದ್ದರೆ, ಶ್ರಾರ್ಧ ಕರ್ಮವನ್ನು ಲೋಪ ಮಾಡಿದ್ದರೆ ಅಂತಹ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ವೇದಭ್ರಂಶಾತ್ ವ್ರತಭ್ರಂಶಾತ್ ಕರ್ಮಭ್ರಂಶಾತ್ ದುರಾಗ್ರಹಾತ್ ನಿಂದನಾತ್ ಗುರು ಸಾಧೂನಾಂ ಕುರುಮಾಧವ ರಕ್ಷಣಂ. ವೇದಗಳ ಭ್ರಂಶವನ್ನು ನಾವು ಮಾಡುತ್ತೇವೆ, ವೇದಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡುವುದಿಲ್ಲ, ಅಥವಾ ಕಲತ ವೇದಗಳನ್ನು ಮರಿತೇವೆ, ಅಥವಾ ತಪ್ಪಾದ ಅರ್ಥಗಳನ್ನು ಹೇಳ್ತೇವೆ. ಇದೆಲ್ಲ ವೇದಭ್ರಂಶ. ವ್ರತಭ್ರಂಶ, ಏನೋ ಒಂದು ವ್ರತ ಅಂತ ಶುರು ಮಾಡಿರ್ತೇವೆ, ಆ ವ್ರತವನ್ನು ಅರ್ಧದಲ್ಲೇ ಬಿಟ್ಬಿಡ್ತೇವೆ, ವ್ರತಭ್ರಂಶ. ಕರ್ಮಭ್ರಂಶ, ಎಷ್ಟೋ ಕರ್ಮಗಳನ್ನು ಬಿಡ್ತೇವೆ ಅಥವಾ ಸರಿಯಾಗಿ ಮಾಡುವುದಿಲ್ಲ. ದುರಾಗ್ರಹ, ಕೆಟ್ಟ ವಿಷಯದಲ್ಲಿ ಮಾಡತಕ್ಕಂತಹ ಕೆಟ್ಟ ಆಗ್ರಹ. ಮತ್ತು ಗುರು ಸಾಧೂನಾಂ ನಿಂದನ, ಗುರುಗಳನ್ನೇ ನಿಂದ ಮಾಡಿದ್ದರಿಂದ, ಸಾಧುಗಳನ್ನು ಸಾತ್ವಿಕ ವೈಷ್ಣವರನ್ನು ನಿಂದ ಮಾಡಿದ್ದರಿಂದ ನಮಗೇನು ಪಾಪಗಳು ಬಂದಿದೆ ಆ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ಅನಾಶ್ರಮಾದ್ ಅನಧ್ಯಾಯಾತ್ ಅದಾನಾದ್ ಅನುಜಾಂತಕ ಅವಿಶ್ವಾಸಾದ್ ಗುರು ನಿತ್ಯಂ ಕುರು ಮಾಧವ ರಕ್ಷಣಂ. ಸರಿಯಾಗಿ ಆಶ್ರಮ ಧರ್ಮಗಳನ್ನು ನಾವು ಮಾಡುವುದಿಲ್ಲ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ ಅಂತ ನಮ್ಮ ಆಶ್ರಮ ಧರ್ಮವನ್ನು ನಾವು ಮಾಡದೇ ಬಿಟ್ಟಿದ್ದೇವೆ, ಅನಾಶ್ರಮ. ಅನಧ್ಯಾಯ, ಸರಿಯಾಗಿ ಅಧ್ಯಯನ ಮಾಡಿಲ್ಲ. ನಮ್ಮ ಶಾಖಾವನ್ನು, ನಮ್ಮ ವೇದಗಳನ್ನು ನಾವು ಅಧ್ಯಯನ ಮಾಡದೇ ಬಿಟ್ಟಿದ್ದೇವೆ. ಅದಾನ, ಮಾಡಬೇಕಾದ ಎಷ್ಟೋ ದಾನಗಳನ್ನು, ಯೋಗ್ಯವಾದ ದಾನಗಳನ್ನು ಯೋಗ್ಯ ಸತ್ಪಾತ್ರರಿಗೆ ನಾವು ಮಾಡ್ತಾ ಇಲ್ಲ. ಮತ್ತು ಗುರು ನಿತ್ಯಂ ಅವಿಶ್ವಾಸ, ಗುರುಗಳಲ್ಲಿ ವಿಶ್ವಾಸ ಇಲ್ಲ, ಗುರುಗಳಲ್ಲಿ ಭಕ್ತಿ ಇಲ್ಲ. ಇದರಿಂದೆಲ್ಲ ನಮಗೇನು ಪಾಪ ಬಂದಿದೆ ಆ ಪಾಪವನ್ನು ಪರಿಹರಿಸು. ಹೇ ಧನುಜಾಂತಕ, ಧನುಜ ಅಂದರೆ ದಾನವರು, ದುಷ್ಟರು, ಅವರಿಗೆ ಅಂತಕ ಅಂದರೆ ನಾಶಕನಾದವನೇ. ದೂಷಣಾತ್ ಕುಲಕನ್ಯಾನ ವಿವಾಹಸ್ಯ ಚ ಕಂಟಕಾತ್ ಆಶಾಚ್ಛೇದಾತ್ ಮಹಾಬಾಹೋ ಕುರು ಮಾಧವ ರಕ್ಷಣಂ. ಕುಲಸ್ತ್ರೀಯರನ್ನು ಕೆಡಿಸಿದ್ದರಿಂದ ಜನ್ಮಾಂತರದಲ್ಲಿ ಇಂತಹ ಪಾಪಗಳನ್ನು ಕೂಡ ಮಾಡಿರ್ತಾನೆ. ಒಳ್ಳೆ ಕುಲದಲ್ಲಿ ಹುಟ್ಟಿರ್ತಕ್ಕಂತಹ ಕನ್ಯೆಯನ್ನು ಇವನು ಬಲವಂತ ಮಾಡಿರ್ತಾನೆ. ಅಥವಾ ವಿವಾಹಸ್ಯ ಚ ಕಂಟಕ, ಏನೋ ಪಾಪ ಒಂದು ಕನ್ಯೆಗೆ, ಒಂದು ವರನಿಗೆ ವಿವಾಹ ನಿಶ್ಚಯ ಆಗಿದ್ದರೆ ಆ ವಿವಾಹಕ್ಕೆ ಏನೋ ಒಂದು ತೊಂದರೆಯನ್ನು ಮಾಡೋದು, ಆ ವಿವಾಹಕ್ಕೆ ಪ್ರತಿಬಂಧವನ್ನು ಮಾಡೋದು. ಮತ್ತು ಮದುವೆ ಮುಂಜಿ ಸಮಯದಲ್ಲಿ ಹೋಗಿ ಸಪ್ತಶುದ್ಧಿಯನ್ನು ನಾ ಹೇಳಿದೆ ಅಂತ ದಾಸರ ಪದದಲ್ಲಿ ಕೇಳ್ತೇವಲ್ಲ, ಅಂತಹ ಕಾರ್ಯಗಳನ್ನು ಮಾಡಿ ಮದುವೆ ಮುಂಜೆ ಇತ್ಯಾದಿ ಸತ್ಕಾರ್ಯಗಳನ್ನು ನಿಲ್ಲಿಸೋ ಪ್ರಯತ್ನವನ್ನು ಮಾಡೋದು. ಆಶಾಚ್ಛೇದಾತ್, ಎಷ್ಟೋ ಜನರಿಗೆ ನಾವು ಆಶೆಯನ್ನು ಉಂಟು ಮಾಡಿ ಆ ಆಶೆಯನ್ನು ಭಂಗ ಮಾಡಿರ್ತೇವೆ, ಆಶಾಭಂಗ. ಅವರಿಗೆ ಇಲ್ಲದೇ ಇರತಕ್ಕಂತಹ ಆಶೆಯನ್ನು ನಾವೇ ಅದನ್ನು ಉತ್ಪಾದನೆ ಮಾಡಿ ಕೊನೆಯಲ್ಲಿ ಆ ಆಶೆಯನ್ನು ಛೇದನ ಮಾಡಿದರೆ, ಅವರಿಗೆ ಆಶಾಸಿತವಾದ ವಿಷಯಗಳನ್ನು ಅವರಿಗೆ ನಾವು ಕೊಟ್ಟಿಲ್ಲ ಅಂತಂದರೆ ಅವರಿಗೆ ಆಸೆ ಭಂಗ ಆಗ್ತದೆ. ಅದು ಕೂಡ ಒಂದು ಪಾಪ. ಆ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ಭಾರ್ಯಾದ್ವಯ ಪರಿತ್ಯಾಗಾದ್ ಏಕಸ್ಯ ದುಷ್ಟಚೇತಸ ಪರದಾರಾಭಿವರ್ಷಾಚ್ಚ ಕುರುಮಾಧವ ರಕ್ಷಣಂ. ಇದೊಂದು ವಿಚಿತ್ರವಾಗಿ ಒಂದು ಪಾಪವನ್ನು ಹೇಳಿದ್ದಾರೆ. ಒಬ್ಬನಿಗೆ ಕರ್ಮವಶಾತ್ 2 ಹೆಂಡಂದರು ಇದ್ದಾರೆ. 2 ಹೆಂಡಂದರಲ್ಲಿ ಒಬ್ಬಳು ದುಷ್ಟಳಾಗಿರ್ತಾಳೆ. ಯಾರು ದುಷ್ಟಳಾಗಿರ್ತಾಳೋ ಅವಳನ್ನೇ ಪರಿತ್ಯಾಗ ಮಾಡಬಹುದು. ಆದರೆ ಒಬ್ಬಳು ದುಷ್ಟಳಾಗಿದ್ದಾಳೆ ಅಂತ ಅನ್ನೋ ಮಾತ್ರಕ್ಕೆ ಇನ್ನೊಬ್ಬಳನ್ನು ಬಿಟ್ಟರೆ ಅವಳೇನು ದುಷ್ಟಳಲ್ಲ, ಅವಳು ಒಳ್ಳೆ ಸಾತ್ವಿಕ ಸ್ವಭಾವದಲ್ಲೇ ಇರ್ತಾಳೆ. ಅಂತಹ ಭಾರ್ಯೆಯನ್ನು ಪರಿತ್ಯಾಗ ಮಾಡಿದರೆ, ಮತ್ತು ಪರದಾರಾಭಿಮರ್ಷಾಚ್ಚ, ಪರಸ್ತ್ರೀಯರಲ್ಲಿ ಬೇರೆಯವರ ಹೆಂಡತಿಯಲ್ಲಿ ಹೋಗಿ ಸಂಗಾದಿಗಳನ್ನು ಮಾಡಿದರೆ ಅಂತಹ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ಭಾರ್ಯಾದ್ವಯ ಪರಿತ್ಯಾಗ ಏಕಸ್ಯ ದುಷ್ಟಚೇತಸ, ಒಬ್ಬಳು ಮಾಡಿದ ದುಷ್ಟತನಕ್ಕಾಗಿ, ಅವಳು ಮಾಡಿದ ದುಷ್ಟತನಕ್ಕೋಸ್ಕರ ಅವಳನ್ನು ಮಾತ್ರ ಬಿಡದೆ ಇನ್ನೊಬ್ಬಳನ್ನು, ಸರಿಯಾಗಿ ಇರತಕ್ಕಂತಹ ನೀತಳಾಗಿರ್ತಕ್ಕಂತಹ ಒಂದು
ಪತಿವ್ರತ ಸ್ತ್ರೀಯನ್ನ ಭಾರ್ಯಾವನ್ನ ಪರಿತ್ಯಾಗ ಮಾಡಿದರೆ ಅದು ಕೂಡ ದೊಡ್ಡ ದೋಷ, ದೊಡ್ಡ ಪಾಪ ಆಗಿದೆ. ಪರಿತ್ಯಾಗ ಮಾಡೋದಷ್ಟೇ ಅಲ್ಲ, ಪರಸ್ತ್ರೀಯರಲ್ಲಿ ಹೋಗಿ ಆಸಕ್ತಿಯನ್ನು ಮಾಡಿದರೆ ಅದು ಇನ್ನಷ್ಟು ಪಾಪ ಆಗ್ತಾ ಇದೆ. ಅಂತಹ ಪಾಪಗಳನ್ನು ಜನ್ಮಾಂತರಗಳಲ್ಲಿ ಮಾಡಿದ್ದರೆ ಅಂತಹ ಪಾಪಗಳಿಂದ ನಮ್ಮನ್ನು ರಕ್ಷಿಸು. ಮತ್ತೆ ಈ ಪಾಪಗಳು ನಾವು ಮಾಡದೇ ಇರುವಂತೆ ನಮ್ಮನ್ನು ಅನುಗ್ರಹಿಸು. ಮೇರು ಮಂದರ ಸಮಾತ್ ಪಾಪಾತ್ ಉಪಪಾಪಾಚ್ಚ ಪಾತಕಾತ್ ಬ್ರಹ್ಮಹತ್ಯಾದಿ ಪಾಪಾಚ್ಚ ಕುರು ಮಾಧವ ರಕ್ಷಣಂ. ಇದರ ಕೊನೆ ಶ್ಲೋಕ. ಒಟ್ಟು ಎಷ್ಟಂತ ಪಾಪಗಳನ್ನು ಹೇಳೋದು, ಆ ಪಾಪ ಈ ಪಾಪ ಅಂಥದ್ದು ಇಂಥದ್ದು ಲಿಸ್ಟನ್ನೇ ಕೊಟ್ಬಿಟ್ಟಿದ್ದಾರೆ. ಇದು ಹೇಳಿ ಸಾಧ್ಯವಿಲ್ಲ. ನಮ್ಮಲ್ಲಿ ಎಷ್ಟು ಪಾಪ ಇದೆ ಅಂದರೆ ಮೇರು ಮಂದರ ಸಮಾತ್ ಪಾಪ, ಮೇರು ಪರ್ವತದಷ್ಟು ಮಂದರ ಪರ್ವತದಷ್ಟು ನಮ್ಮಲ್ಲಿ ಪಾಪಗಳು ಕೂತಿದೆ. ಆ ಎಲ್ಲ ಪಾಪಗಳಿಂದಲೂ ಮತ್ತು ಉಪಪಾತಗಳು, ಮಹಾಪಾತಕಗಳು, ಬ್ರಹ್ಮಹತ್ಯಾದಿಗಳು ಭಾಗವತ ತಾತ್ಪರ್ಯದಲ್ಲಿ 11ನೇ ಸ್ಕಂದದಲ್ಲಿ ಶ್ರೀಮದಾಚಾರ್ಯ ಹೇಳ್ತಾರೆ. ಕ್ಷುದ್ರಪಾತಕ, ಉಪಪಾತಕ, ಪಾತಕ, ಮಹಾಪಾತಕ, ಸುಮಹಾಪಾತಕ, ಸುಮಹನ್ಮಹಾಪಾತಕ ಅಂತೆಲ್ಲ ಪಾಪಗಳಲ್ಲಿ ಒಂದು ತಾರತಮ್ಯವನ್ನೇ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಆ ಎಲ್ಲ ಪಾಪಗಳು ನಮ್ಮಲ್ಲಿ ಅನಂತ ಅನಂತ ಕೂತಿದೆ. ಮೇರು ಪರ್ವತದಷ್ಟು ಮಂದರ ಪರ್ವತದಷ್ಟು ಪಾಪಗಳ ರಾಶಿ ನಮ್ಮಲ್ಲಿ ಬಿದ್ದಿದೆ. ಆ ಎಲ್ಲ ಪಾಪಗಳನ್ನು ಕೂಡ ಭಸ್ಮ ಮಾಡಿ ನಮ್ಮನ್ನು ರಕ್ಷಣೆ ಮಾಡು. ವಿಜಯೇಂದ್ರ ಸ್ವಾಮಿಗಳು ಒಂದು ಸ್ತೋತ್ರದಲ್ಲಿ ಹೇಳ್ತಾರೆ, ರಮಯಾಪ್ಯಗಣೇಯ ವಸ್ತುಜಾತಂ ದ್ವಿವಿಧಂ. ಲಕ್ಷ್ಮೀದೇವಿಯಿಂದಲೂ ಎಣಿಸಲು ಅಸಾಧ್ಯವಾದದ್ದು ಜಗತ್ತಲ್ಲಿ ಎರಡಿದೆ. ಒಂದು ನಿನ್ನ ಗುಣಗಳು, ಇನ್ನೊಂದು ನನ್ನ ದೋಷಗಳು, ನನ್ನ ಪಾಪಗಳು ಅಂತ ಹೇಳ್ತಾರೆ. ಅದು ವಿಜಯೇಂದ್ರರು ಹೇಳುವುದಲ್ಲ, ನಮಗಾಗಿ ಹೇಳಿದ್ದು. ಪರಮಾತ್ಮನಲ್ಲಿ ಎಷ್ಟು ಗುಣಗಳು ಅನಂತ ಇದೆಯೋ ಹಾಗೆ ನಮ್ಮಲ್ಲಿ ದೋಷಗಳು, ಪಾಪಗಳು, ಅನಂತ ಪಾಪಗಳಿದೆ. ಆ ಎಲ್ಲ ಪಾಪಗಳು ಪರಿಹಾರವಾಗಿ ನಾವು ಮೋಕ್ಷವನ್ನು ಹೊಂದೋಣ ಎಂಬುದು ಸಾಧ್ಯವೇ ಇಲ್ಲ. ಅನಂತ ಪಾಪಗಳು ಹೇಗೆ ಪರಿಹಾರವಾಗೋದು? ಎಷ್ಟು ಕಾಲ ತಗೊಂಡರೂ ಪರಿಹಾರ ಆಗಲ್ಲ. ಅಥವಾ ಪರಿಹಾರಕ್ಕೋಸ್ಕರ ನಾವೇನಾದರೂ ಪ್ರಯತ್ನ ಮಾಡಿದರೆ ಪುನಃ ಪಾಪಗಳನ್ನು ಮಾಡ್ತೇವೆ. ಆವಾಗ ಪಾಪಗಳೆಲ್ಲ ಪರಿಹಾರ ಆದ ಮೇಲೆ ನಮಗೆ ಮೋಕ್ಷ ಅಂತನ್ನೋದು ಸಮುದ್ರದಲ್ಲಿ ಅಲೆಗಳೆಲ್ಲ ನಿಂತ ಮೇಲೆ ನಾನು ದಾಟುತ್ತೇನೆ ಅಂತನ್ನೋ ಥರ. ಆದ್ದರಿಂದ ಆ ಎಲ್ಲ ಪಾಪಗಳಿಗೂ ಕೂಡ ಒಂದೇ ಉಪಾಯ, ಒಂದೇ ಪ್ರಾಯಶ್ಚಿತ್ತ. ನೀನೊಬ್ಬನೇ ಪ್ರಾಯಶ್ಚಿತ್ತನಾದವನು, ನೀನೇ ಆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂಥೇಳಿ ಇಷ್ಟು ಈ ಮಾಧವಸ್ತವರಾಜವನ್ನು ಹೇಳಿ ಇದಕ್ಕೆ ಫಲಶ್ರುತಿಯನ್ನು ಕೂಡ ಗಾಲವರ್ಷಿಗಳು ಹೇಳ್ತಾರೆ. ಇತಿ ಇದಂ ಕೀರ್ತಿತಂ ಪುಣ್ಯಂ ಮಹಾಪಾತಕನಾಶನಂ ದಾರಿದ್ರ್ಯನಾಶನಂ ಧನ್ಯಂ ಆಯುಷ್ಯಂತ ಯಶಸ್ಕರಂ. ಈ ಸ್ತೋತ್ರ ಸಾಮಾನ್ಯ ಸ್ತೋತ್ರವಲ್ಲ, ಪರಮ ಪವಿತ್ರವಾದದ್ದು. ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವುದು, ದಾರಿದ್ರ್ಯವನ್ನು ಪರಿಹಾರ ಮಾಡುತ್ತದೆ, ಧನವನ್ನು ಕೊಡುತ್ತದೆ, ಆಯುಷ್ಯವನ್ನು ಯಶಸ್ಸನ್ನು ಕೊಡ್ತಕ್ಕಂಥದ್ದು. ಯೈದಂ ಪಠತೆ ನಿತ್ಯಂ ಮಾಘಸ್ನಾನೇ ದ್ವಿಜೋತ್ತಮ ಯನ್ಮಾಘೇ ಚ ಕೃತಂ ಪುಣ್ಯಂ ಕೋಟಿ ಕೋಟಿ ಗುಣಂ ಭವೇ. ಮಾಘಸ್ನಾನವನ್ನು ಮಾಡಿ, ಮಾಘ ಮಾಸದಲ್ಲಿ ಪ್ರಾತಃ ಸ್ನಾನವನ್ನು ಮಾಡಿ ಈ ಮಾಧವಸ್ತವರಾದ ಸ್ತೋತ್ರವನ್ನು ಯಾರು ಪ್ರತಿನಿತ್ಯ ಪಠನ ಮಾಡ್ತಾನೋ ಅದು ಕೋಟಿ ಕೋಟಿ ಪುಣ್ಯಗಳು, ಹೇಳಲು ಸಾಧ್ಯವಾಗದೇ ಇರತಕ್ಕಂಥ ಪುಣ್ಯಗಳು ಸಿಗುತ್ತೆ. ಎಲ್ಲ ಕಾಲದಲ್ಲೂ ಈ ಸ್ತೋತ್ರವನ್ನು ನಾವು ಹೇಳಬಹುದು. ವಿಶೇಷವಾಗಿ ಮಾಘ ಮಾಸದಲ್ಲಿ ಯಾವುದೇ ಪುಣ್ಯವನ್ನು ನಾವು ಮಾಡಿದರೂ ಕೂಡ ಅದು ಅನೇಕ ಕೋಟಿ ಪಟ್ಟು ಹೆಚ್ಚಿನ ಫಲವನ್ನು ಪರಮಾತ್ಮ ಕೊಡ್ತಾ ಇದ್ದಾನೆ. ನಿತ್ಯಂ ಪ್ರಾತಃ ಪಠೇನ್ಮರ್ತ್ಯ ಶುಚಿಶಾಂತೋ ಜಿತೇಂದ್ರಿಯ ದೇವೈರಿಪೂಜ್ಯ ಸ್ಯಾತ್ ಸರ್ವಲೋಕೋತ್ತರೋತ್ತರ. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಯಾರು ಇದನ್ನು ಪಾರಾಯಣ ಮಾಡ್ತಾನೋ, ಶುದ್ಧನಾಗಿ, ಶಾಂತನಾಗಿ, ಜಿತೇಂದ್ರಿಯನಾಗಿ ಈ ಸ್ತೋತ್ರವನ್ನು ಯಾರು ಪ್ರತಿನಿತ್ಯ ಪಾರಾಯಣ ಮಾಡುತ್ತಾನೋ ಅವ ದೇವತೆಗಳಿಂದಲೂ ಕೂಡ ಮರ್ಯಾದೆ ಮಾಡಲ್ಪಡುತ್ತಾನೆ. ಎಲ್ಲ ಲೋಕಗಳಿಗೂ ಕೂಡ ಉತ್ತಮ ಲೋಕವನ್ನು ಅವನು ಹೊಂದುತ್ತಾ ಇದ್ದಾನೆ. ಮಾಧವಸ್ತವರಾಜಂತೂ ಯ ಪಟೇ ನಿಯತ ಶುಚಿ ಸಪುಮಾನ್ ತ್ರಿಶುಲೋಕೇಶು ಸಯೇವ ಸ್ಯಾತ್ ಜನಾರ್ದನ. ಇಂತಹ ಮಾತುಗಳು ಸ್ವಲ್ಪ ಮೋಹಕ. ಮಾಧವಸ್ತವರಾಜವನ್ನು ಯಾರು ಪ್ರತಿನಿತ್ಯ ಶುಚಿಯಾಗಿ ಪಠನ ಮಾಡ್ತಾನೋ ಅವನೇ ಸಾಕ್ಷಾತ್ ಜನಾರ್ದನ, ಅವನೇ ದೇವರು ಅಂದರೆ ಅರ್ಥಾತ್ ಅವನು ಪರಮಾತ್ಮನಿಗೆ ಅಷ್ಟು ಪ್ರಿಯನಾಗ್ತಾನೆ ಅಂತ ತಾತ್ಪರ್ಯ. ಪರಮಾತ್ಮನನ್ನು ಹೊಂದುತ್ತಾನೆ, ಪರಮಾತ್ಮನಿಗೆ ಪ್ರಿಯನಾಗುತ್ತಾನೆ. ಪಠತಸ್ತವರಾಜಸ್ಯ ನ ಗ್ರಹಾದಿವ್ಯಥಾ ಭವೇತ್ ಮಾಧವಸ್ತವರಾಜೋಯಂ ಪಾಪ ಗುಲ್ಮದವಾನಲಃ. ಈ ಮಾಧವಸ್ತವರಾಜವನ್ನು ಪಠನ ಮಾಡಿದರೆ ಯಾವ ಗ್ರಹಗಳ ಬಾಧೆಯೂ ಆಗೋದಿಲ್ಲ. ರಾಹು, ಕೇತು, ಮಂಗಳ, ಶನೈಶ್ಚರ ಅಂಥೇಳಿ ಗ್ರಹಗಳಿಂದ ನಮಗೇನು ಪೀಡೆಗಳು ಆಗ್ತದೋ ಯಾವ ವ್ಯಥಾಗಳು ಪೀಡೆಗಳು ಕೂಡ ಸರ್ವಥಾ ಆಗೋದಿಲ್ಲ. ಇದು ಪಾಪ ಗುಲ್ಮ ದವಾನಲಹ, ಪಾಪಗಳ ರಾಶಿಗೆ ಕಾಡಿಗಿಚ್ಚಂತೆ ಇರತಕ್ಕಂಥದ್ದು ಈ ನಮ್ಮ ಮಾಧವಸ್ತವರಾಜ. ಧರ್ಮಾದಿ ಮೋಕ್ಷ ಪರ್ಯಂತಂ ಪುರುಷಾರ್ಥಸ್ಯ ಕಾರಣಂ ಯಪಠೇತ್ ಪುಣ್ಯಕಾಲೇಶು ಸ್ತವರಾಜಂ ಮಹಾಮನುಂ ಕಲ್ಪಕೋಟಿ ಸಹಸ್ರೇಶು ಮೋದತೆ ವಿಷ್ಣು ಮಂದಿರೇ. ಇದು ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲ ಪುರುಷಾರ್ಥವನ್ನು ಕೊಡಲು ಸಮರ್ಥವಾದದ್ದು ಈ ಮಾಧವಸ್ತವರಾಜ.
ಇದನ್ನು ಮಾಘ ಮಾಸ ಅಂತ ಮಾತ್ರ ಅಲ್ಲದೆ ಬೇರೆ ಪುಣ್ಯ ಕಾಲಗಳಲ್ಲಿಯೂ ಕೂಡ ಏಕಾದಶಿ ಮೊದಲಾದ ಪವಿತ್ರ ದಿನಗಳಲ್ಲಿಯೂ ಕೂಡ ಇದನ್ನು ಯಾರು ಮಹಾಮನು, ಮನು ಅಂದರೆ ಮಂತ್ರ, ಇದನ್ನು ಮಹಾಮಂತ್ರ ಅಂತ ಕರೆದಿದ್ದಾರೆ. ಈ ಮಹಾಮಂತ್ರವನ್ನು ಮಾಧವಸ್ತವರಾಜವನ್ನು ಯಾರು ಪಠನ ಮಾಡ್ತಾನೋ ಅವನು ಕಲ್ಪಕೋಟಿ ಸಹಸ್ರೇಶು ಅನಂತ ಕಾಲಗಳು ಕೂಡ ಪರಮಾತ್ಮನ ಮಂದಿರದಲ್ಲಿ, ಪರಮಾತ್ಮನ ಲೋಕದಲ್ಲಿ, ವೈಕುಂಠಾದ ಲೋಕದಲ್ಲಿ ಅವನು ಸುಖವಾಗಿ ಇರುತ್ತಾನೆ ಅಂಥೇಳಿ ವಾಯುಪುರಾಣ ಅದರ ಮಾಘಮಾಸ ಮಾಹಾತ್ಮ್ಯದಲ್ಲಿ 25ನೇ ಅಧ್ಯಾಯದಲ್ಲಿ ಗಾಲವ ಋಷಿಗಳಿಂದ ಉಪದಿಷ್ಟವಾಗಿರತಕ್ಕಂತಹ ಈ ಮಾಧವಸ್ತವರಾಜ ಇದನ್ನು ನಾವು ಶ್ರವಣ ಮಾಡಿದ್ದೇವೆ. ಮೊದಲೇ ತಿಳಿಸಿದಂತೆ ಎಲ್ಲರೂ ಕೂಡ ಮಹಾಕುಂಭಮೇಳ ಅಂಥೇಳಿ ಪ್ರಯಾಗರಾಜಕ್ಕೆ ಹೋಗಿ ತ್ರಿವೇಣಿ ಸಂಗಮವನ್ನು ಮಾಡಿ ವೇಣಿ ಮಾಧವನ ದರ್ಶನಾದಿಗಳನ್ನು ಮಾಡಿರ್ತಾರೆ. ಅಷ್ಟು ದೂರ ಪ್ರಯಾಣ ಮಾಡಿ ಅಂತಹ ಒಂದು ಪುಣ್ಯ ಕಾರ್ಯಗಳನ್ನು ನಮ್ಮಿಂದ ಮಾಡಲಿಕ್ಕೆ ಆಗುವುದಿಲ್ಲ, ಮಾಡಿಲ್ಲ. ಆ ಕೊರತೆ ಇಲ್ಲದೇ ಇರುವಂತೆ ಈ ಮಾಧವಸ್ತವರಾಜವನ್ನು ನಾವು ಶ್ರವಣ ಮಾಡಿದರೆ, ಇದನ್ನು ನಾವು ಪಠನ ಮಾಡಿದರೆ ಆ ಪುಣ್ಯವನ್ನು, ಅದಕ್ಕಿಂತಲೂ ಹೆಚ್ಚಿನ ಪುಣ್ಯವನ್ನು ಪರಮಾತ್ಮ ನಮಗೆ ಅನುಗ್ರಹಿಸಲಿ, ನಮಗೆ ನಿಮಗೆ ಎಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ದೇವರಲ್ಲಿ ವಿಶೇಷವಾಗಿ ನಾವು ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.